ಮಾಡಲಿಕ್ಕೆ ಎಂ ಬಿ ಪಾಟೀಲ್ ಕರ್ಕೊಂಡು ಹೋಗಿ ಬೈತಾ ಇದ್ದಾರೆ. ಈಗ ಮತ್ತೆ ಈ ಶಿವಾನಂದ ಪಾಟೀಲ್ ಇನ್ನೊಂದು ಬಾರಿ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಮಾಡಿ. ಹೌದು, ಶಿವಾನಂದ ಪಾಟೀಲ್ ಕುಂಡ್ರಿಸಿದ ಗಿರಾಕಿಗಳ್ರವು. ಇವು ಗಿರಾಕಿಗಳು ಯಾರು ಕೊಡ್ಸಾರ? ಶಿವಾನಂದ್ ಉರ್ಫ್ ಹಸಡದ ಪಾಟೀಲ್, ಅವ ಕುಂಡ್ರಿಸಿದ್ದವು ಎಲ್ಲ ತಂದು. ಈ ಶಿವಾನಂದ ಪಾಟೀಲ್ ಆರೋಗ್ಯ ಮಂತ್ರಿ ಇದ್ದಲ್ಲ, ಯಾಕೆ ಅವಾಗ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ? ಪ್ರಯತ್ನ ಪಟ್ಟೆ. ಪ್ರಯತ್ನ ನಾನು ಬೇಕು, ಎಮ್ ಎಲ್ ಇದ್ದವ ಪ್ರಯತ್ನ ಪಟ್ಟೆ. ಒಬ್ಬ ಮಂತ್ರಿ ಆದವ ಏನು ಪ್ರಯತ್ನ ಪಡ್ತಾನೆ ರೀ? ಅವನ ಕೈಗಿರ್ತದ. ಅಲ್ಲಿ ಸುಧಾಕರ್, ಡಾಕ್ಟರ್ ಸುಧಾಕರ್ ಚಿಕ್ಕಬಳ್ಳಾಪುರಕ್ಕೆ ಮೆಡಿಕಲ್ ಕಾಲೇಜ್ ಮಾಡಲಿಲ್ಲ, ಅವರು ಆರೋಗ್ಯ ಮಂತ್ರಿ ಇದ್ರು. ಇವರು ಮಾಡಬೇಕಾಗಿತ್ತು ಶಿವಾನಂದ ಪಾಟೀಲ. ಅವ್ರು ಏನಾಗೈತೆ ಶಿವಾನಂದ ಪಾಟೀಲಿಗೆ? ಭಯ. ಎಲ್ಲರೂ ಯತ್ನಾಳಿದನು ಮೆಡಿಕಲ್ ಕಾಲೇಜ್ ತೊಗೊಂಡ್ರ, ಎಂ ಬಿ ಪಾಟೀಲ್ ತೊಗೊಂಡ್ರ ಇಡೀ ಜಿಲ್ಲಾ ಕ್ರಿಪ್ನಾಗ ಹೋಗ್ತದೆ. ಭಯ ಪಾಪ ಶಿವಾನಂದ ಪಾಟೀಲ್. ಅವ ಏನೋ ಸಂಘ ಸಂಸ್ಥೆ ಏನಾರು ಕಂಡು ಅದೇ ಡಿಸಿಸ್ ಬ್ಯಾಂಕ್ ಅಲ್ಲೇ ಹೊಡ್ಕೋತ ಕೂತಾನ. ಅಪ್ಪ ಮಗಳು ಮಗ ಎಲ್ಲರೂ ಕೂಡಿ ಬೆಣ್ಣೆ ತಿನ್ಕೋತ ಪ್ರಾಯಶಃ ಪಟಪಂಟು ಅಂತ ಭಾವಿಸ್ತೇನಂತ ಭಾಷಣ ಹೊಡಿತಾನ. ಈ ಉಪವಾಸ ಕುಂಡ್ರಿಸೋನು ಇವನೇ ದಿನ ಸಂಜೆ ಮುಂದೆ ಹೋಗಿ ಎಣಿಸಿ ಬರ್ತಾರೆ ಪಗಾರ. ಉದ್ದೇಶ ಏನು? ನೆಗೆಟಿವ್. ಎಂ ಬಿ ಪಾಟೀಲ್ ವಿರುದ್ಧ, ಯತ್ನಾಳ್ ವಿರುದ್ಧ ಇದೊಂದು ದೊಡ್ಡ ವಿಷಯ ತಿಳ್ಕೊಂಡು ನಾವು ಮೂರ್ಖದಾನ ಶಿವಾನಂದ ಪಾಟೀಲ್. ಮೂರ್ಖ. ಈಗ ನಾನೇ ಸ್ವಂತ ನಮ್ಮದೇ ಮೆಡಿಕಲ್ ಕಾಲೇಜ್ ನಮ್ಮ ಸಂಸ್ಥೆದೇ ತೊಗೊಳಕತ್ತೀವಲ್ಲ. ನಾವು ಏನೇ ಆ ಪಿ ಬೇಡ, ಸುಡ್ಗಾಡ್ಬೇಡ. ಈಗೇನು ನರೇಂದ್ರ ಮೋದಿಯವರು ಈಜಿ ಮಾಡ್ಯಾರ ನಮಗೆ. ಹೌದು, 500 ಕೋಟಿ ಯಾಕೆ ಮಾಡಬಾರ್ದು? ಹೌದು, ನಮ್ಮ ಜಿಲ್ಲೆಯ ಜನರಿಗೆ ಅನುಕೂಲ ಆಗ್ತದೆ. ನಾವೊಂದು 5 ಮಕ್ಕಳಿಗೆ, ಬಡ ಮಕ್ಕಳಿಗೆ, SC ST ಹುಡುಗರಿಗೆ, ಲಿಂಗಾಯತರು, ಯಾವ ಅತ್ಯಂತ ಗುಡಿಸಲ್ದಾಗಿರೋರು ಮೆರಿಟ್ ಇದ್ದವ್ರು ನಾ ಪುಕ್ಕಟ್ ಕಲಿಸ್ತೀನಪ್ಪ 5 ಮಂದಿ ನಮ್ಮ ಸಿದ್ದೇಶ್ವರ ಸಂಸ್ಥೆಯಿಂದ. ನಾ 500 ಕೋಟಿ ರೂಪಾಯಿ ನಾ ಬಂಡವಾಳ ಹಾಕ್ತೀನಿ ನಮ್ಮ ಸಿದ್ದೇಶ್ವರ ಇದನ್ನು. ಇಲ್ಲಿ ಸಾವಿರಾರು ಮಕ್ಕಳಿಗೆ ನಾನು ನೌಕರಿ ತೊಗೋತೀನಿ. ಆ PPP ಮಾಡಲ್ದಾಗೂ ನಾ ಗೌರ್ಮೆಂಟ್ ಸ್ಕೇಲೇ ಕೊಡಬೇಕಾಗ್ತದೆ. ಸರ್ಕಾರದ ಪಾಲು ಎಲ್ಲಿರ್ತದಲ್ಲ ಅಲ್ಲಿ ಸರ್ಕಾರದ ನಿಯಮಾವಳಿ ಪ್ರಕಾರನೇ PPP ನಡಿಬೇಕಾಗ್ತದೆ. ಲೆಕ್ಚರರ್ಗಳಿಗೆ, ಪ್ರೊಫೆಸರ್ಗಳಿಗೆ ಎಷ್ಟು ಪಗಾರ ಕೊಡ್ಬೇಕು ಅಷ್ಟೇ ಕೊಡ್ಬೇಕು. ನಾವು ರಿಸರ್ವೇಷನ್ ಮೇಂಟೈನ್ ಮಾಡಬೇಕು. SC ST ಜನಾಂಗದವರಿಗೆ ಎಷ್ಟು ನೌಕರಿ ತೊಗೋಬೇಕು, ಹಿಂದುಳಿದ ವರ್ಗದವ್ರಿಗೆ ಎಷ್ಟು ನೌಕರಿ ತೊಗೋಬೇಕು, ಏನು ಲಿಸ್ಟ್ ಐತಿ ಅದ್ರ ಪ್ರಕಾರ ಮಾಡ್ಬೇಕು. ನಾನು ರಿಸರ್ವೇಷನನ್ನು ಬಿಡ್ಲಕ್ಕಾಗೋದಿಲ್ಲ. ಹೌದು, ಒಪ್ಪಂದ ನಾವು ವಿಧಾನಸಭಾದಾಗ ಹೇಳಿನಲ್ರಿ. ಹೌದು, ನಾನೇ ಪ್ರಶ್ನೆ ಕೇಳಿದವ್ರಿ ಸದನದಾಗ. ಸರ್ಕಾರಿ ನಾನು ಕೇಳಿದ ಪ್ರಶ್ನೆ ಏನು? ಸರ್ಕಾರಿ ಮೆಡಿಕಲ್ ಕಾಲೇಜು ನಾ ಕೇಳಿದ ಪ್ರಶ್ನೆ ನೀವು ತೆಗೆದು ನೋಡ್ರಿ. ಸರ್ಕಾರಿ ಮೆಡಿಕಲ್ ಕಾಲೇಜ್ ಆಗ್ಬೇಕಂತೇಳಿ ನಾ ಕೇಳೀನಿ. ಅವರು ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ರು ಏನು ಹೇಳಿದ್ರು? ನಮ್ಮ ಆರ್ಥಿಕ ಪರಿಸ್ಥಿತಿ ಅಷ್ಟು ಸರಿ ಇಲ್ಲ, ಸರ್ಕಾರದ ನಾವು ಆಗೋದಿಲ್ಲ, PPP ಮಾಡಲ್ದಲ್ಲಿ ನಾವು ಮಾಡ್ತೀವಿ, ಯಾರು ಪಾರ್ಟಿಸಿಪೇಟ್ ಮಾಡೋರು ಅದಾರ ಅವರು ಮಾಡ್ಬೋದು ಅಂತ ಹೇಳಿದ್ರು. ಅವಾಗ ನಾವು ಹೇಳಿದೆ, ನಾವು BLD ಸಂಸ್ಥೆ ಒಂದು ಐತಿ ಬಿಜಾಪುರನಾಗ, ನಮ್ಮದು ಒಂದು ಸಿದ್ದೇಶ್ವರ ಲೋಕ ಕಲ್ಯಾಣ ಟ್ರಸ್ಟ್ ಅಂತ ಐತಿ, ನಮ್ಮದು ಹಾಸ್ಪಿಟ್ಲ್ ಅದಾವು. ನಾವು 500 ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿ PPP ಮಾಡಲ್ದಾಗಿದ್ರು ಬಿಜಾಪುರನಾಗ ಮಾಡಿದ್ರೆ ನಮ್ಮ ಸಾವಿರಾರು ಹುಡುಗರು ನಮ್ಮ ಬಿಜಾಪುರ ಜಿಲ್ಲಾದವ್ರು ನೌಕರಿ ಸಿಗ್ತಿತ್ತಿಲ್ಲ. ನೌಕರಿ ನಮ್ಮವರೇ ನಾವು ಮಾಡಿದ್ರೆ ನಮ್ಮ ಜಿಲ್ಲಾದವ್ರನ್ನೇ ತೊಗೋತೀವಿ. ಯಾಕಂದ್ರೆ ನಮ್ಮ ಬಿಜಾಪುರ ಜಿಲ್ಲಾ ಇದು ಐತದು ಮೆಡಿಕಲ್ ಕಾಲೇಜ್. MP ಪಾಟೀಲ್ ಮಾಡಿದ್ರು ಅವರು ಇಲ್ಲಿದೆ ತೊಗೋತೀವಿ. ಎಲ್ಲರಿಗೂ ಮೆಡಿಕಲ್ ಕಾಲೇಜ್ ಈಗ BLD ಆಗಿದ್ರಿಂದ ಎಷ್ಟು ಅನುಕೂಲ ಆಗಿದೆ. ಆಲೆಮ್ಮಿನ ಅದೊಂದು ಸಾಲ ಐತಿ. ಈಗ ನಮ್ಮದೊಂದು ಆಯ್ತು ಅಂದ್ರೆ, ನಮ್ಮದು ಮೆಡಿಕಲ್ ಕಾಲೇಜ್ ಆಯ್ತು ಅಂದ್ರೆ ನಮ್ಮ ಬಿಜಾಪುರದ ಜನರಿಗೆ ನೂರಾರು ಹುಡುಗರಿಗೆ ನೌಕರಿ ಆಗ್ತದೆ, MBBS ಸೀಟ್ ಸಿಗ್ತದೆ. ನಾಳೆ MBBSಕ್ಕೆ 5 ಹುಡುಗರು ನಾ ಪುಕ್ಕಟ್ ತೊಗೋತೀನಿಪ್ಪ, ದತ್ತಕ್ಕೆ ತೊಗೋತೀನಿ. ನಾ ಗುಡ್ಸಲ್ದಾಗಿರುವ 95% ಮಾಡಿದ ಹುಡುಗದಾನ, ಅವನಿಗೆ ಸಿಗೋದಿಲ್ಲ ಸೀಟು. ನಾ ಪೂರ್ತಿ ಅದು 1-1.5 ಕೋಟಿ ರೂಪಾಯಿ ಏನೋ ಒಂದು ಫೀ ಅದಲ್ಲ ಮಾಫ್ ಮಾಡ್ತೀನಿ. ನನಗೆ ಬರುವಂಥ ಆದಾಯದಲ್ಲಿ ಅದನ್ನು ಇದು ಮಾಡಿ 5 ಮಕ್ಕಳಿಗೆ ನಾ ಕಲಿಸ್ತೀನಿ. ಅದೇ ನೀವು ಅದೇನು 500 ಕೋಟಿ ರೂಪಾಯಿ ಹೇಳಿದ ತಕ್ಷಣವೇ ಇದು ಶುರುವಾಯಿತು. ಅದು ತಿಳ್ಕೊಬೇಕು ನೀವು. ಅದು ಹೋರಾಟ ನಾಟಕೀಯ ಇದೆ. ಅಲ್ಲಿ ಅಂತಿಂತ ಲಪ್ಪುಟ್ರು ಬಂದು ಮಾತಾಡ್ತಾರ. ಅವ್ರದ್ದು ಏನು ಕೆಲಸ ಐತಿ? ಸುಮ್ಮ ಬರ್ತಾರೆ ಮಕ್ಕಳು. ಭಾಷಣ ಮಾಡ್ಲಿಕ್ಕೆ ಏನೈತಿ ರೀ? ಭಾಳ ಮಂದಿ ಭಾಷಣ ಮಾಡೋರು ಅದಾರ, ಮಾಡಿ ತೋರಿಸ್ರಪ್ಪ. PPP ಮಾಡಲ್ಲ. ಮೊನ್ನೆ ಸಿದ್ದರಾಮಯ್ಯನವ್ರು ಬಾಯಿಗೆ ಬಂದಂಗೆ ಬೈದು ಗೆಟೌಟ್ ಅಂತಾರೆ. ಇಲ್ಲ ಬೈದು ಕಳ್ಸ್ಯಾರಿಲ್ಲ ರೀ, ಬರಬೇಡ್ರಿ ಅಂತೇಳಿ. ಇನ್ನೇನು ಬೈತಾರೆ? ಒಂದು ವೇಳೆ ಶಿವಾನಂದ ಪಾಟೀಲ್ ಪ್ರಯತ್ನ ಮಾಡ್ಲಕತ್ತಲ್ಲ, ಇದೆಲ್ಲ ನಾಟಕ. ಇದು ಶಿವಾನಂದ ಪಾಟೀಲ್ದು ಯಾವ ಉದ್ದೇಶನೂ ಸರಿ ಇಲ್ಲ. ಏನು ಯಾವ ಸಂಘ ಸಂಸ್ಥೆ ಕಟ್ಟಾನ್ರಿ ಬಿಜಾಪುರನಾಗ? ಅದೇ DCC ಬ್ಯಾಂಕ್, ಅದು ಸರ್ಕಾರದ್ದು, ನಬಾರ್ಡ್ದು ಕಡಿಮೆ ಬಡ್ಡಿ ರೊಕ್ಕ ಬರ್ತದೆ.
ಸೂಟ್ ಆಗೋಣನೇ ತಾನು ಇಟ್ಟು ಖಾತೆ ಒಳಗೆ ಸೇರಿಸಿರ್ತಾನೆ, ಮಾಪ್ ಮಾಡ್ಕೊತಾನೆ, 0% ಇಂಟ್ರೆಸ್ಟ್ನಾಗ ತಾನೇ ತೊಗೊಂಡಿರ್ತಾನೆ, ಇಟ್ಟು ನಾಟಕ ಮಾಡ್ಕೊತು ಭಾಷಣ ಮಾಡ್ಕೊತ ಹೊಂಟಾರ. ಸರ್ ಹಂಗೆ ನೋಡಿದ್ರೆ ನೀವು ಏನಾರು ಶಿಕ್ಷಣ ಸಂಸ್ಥೆ ಕಟ್ಟಿದ್ರೆ ಶಿವಾನಂದ ಪಾಟೀಲ್ 30 ವರ್ಷ ಆಯ್ತಪ್ಪ. ಮೆಡಿಕಲ್ ಕಾಲೇಜ್ ಮಾಡಿದ್ರೆ, ಯಾವ್ದಾರ ಬಡವರು ಒಂದು ಗೋಶಾಲೆ ಮಾಡಿದ್ರೆ, ಒಂದು ಸಣ್ಣ ಹಾಸ್ಪಿಟ್ಲ್ ತೆಗೆದ್ರೆ ಬಿಜಾಪುರ ಇಲ್ಲ. ಜನ ಹುಚ್ಚದಾರ, ಅವನೇ ಹುಲಿ ಇಲಿ ಅನ್ಕೋತ ಅಡ್ಯಾಡ್ತಾವೆ. ನಮಗೆ PPP ಆಗಲಿ ಸರ್ಕಾರರೇ ಆಗಲಿ ಒಟ್ಟು ಮೆಡಿಕಲ್ ಕಾಲೇಜ್ ಮೊದಲು ಆಗ್ರಹ ಮಾಡಿದ್ರು ನೀವೇ ಸರ್ ಸದನದಲ್ಲಿ ಸರ್ಕಾರ. ನಾನೇ ಮಾಡಿದೆ. ಅವ್ನು ಸುಧಾಕರ್ ಇದ್ದಾಗೂ ನಾನೇ ಬೆನ್ನ ಹತ್ತದವ. ಗೌರ್ಮೆಂಟ್ ನಾನು ಪ್ರಶ್ನೆ ನೀವು ಓದಿಬಿಡ್ರಿ, ಕ್ಲಿಯರ್ ಐತಿ. ಸರ್ಕಾರಿ ವೈದ್ಯಕೀಯ ಕಾಲೇಜು ಅತ್ತೆ PPP ಮಾಡೋಣ ಅಂದು ಸ್ವಾಗತ ಮಾಡೀನಿ. ಯಾರು ಬೇಕಾದ್ರೂ ಇಡೀ ದೇಶನಾಗ ಯಾರು ಬೇಕಾದ್ರೂ ಪಾರ್ಟಿಸಿಪೇಟ್ ಆಗ್ಬೋದು ಅಂತ ಶರಣ ಪ್ರಕಾಶ್ ಹೇಳಿದ್ರು. ಇವತ್ತು ನನಗೆ ಸಿಗ್ಬೋದು, ಮತ್ತೊಬ್ಬ ಪ್ರಭಾಕರ್ ಕೋರೆಗೆ ಸಿಗ್ಬೋದು, ಶ್ಯಾಮನೂರು ಶಿವಶಂಕರ್ಗೆ ಸಿಗ್ಬೋದು. ಯಾರ್ದು ಹೆಚ್ಚು ರಾಜಕೀಯ ಪ್ರಭಾವ ಸಿಗ್ತದೆ. ಆದ್ರೆ ಅದು ಸಿಕ್ಕರೂ ಸಹಿತ ನಾವು ಒಂದು ಮೆಡಿಕಲ್ ಕಾಲೇಜ್ ಬೇರೆ ಮಾಡ್ಲಕತ್ತೀವಿ. ನಮ್ಮ ಮೆಡಿಕಲ್ ಕಾಲೇಜ್ ನನಗೆ ನಡೀತು. ಅಲ್ಲಿ ನಾವು ಈಗಾಗಲೇ ಡಿಕ್ಲೇರ್ ಮಾಡಿ 5 ಬಡ ಮಕ್ಕಳಿಗೆ ನಾವು ಫ್ರೀ ಕೊಡ್ತೀವಿ. ಈಗ MB ಪಾಲ್ರೇನೋ ಕೊಳ್ಳಾಕತ್ತಾರ, ಹಂಗೆ ನಾವು ಕೊಡ್ತೀವಿ. ಹಾಂ ಸರ್, ಆರಂಭ ಹೋರಾಟ ಹೆಂಗಾಯ್ತು? ಆರಂಭ PPP ಅಂತ ಆಯಿತು. ಮೊದಲು ಅದೇನಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಅನ್ನೋ ರೀತಿ ಆಯಿತು. ಆಮೇಲೆ ಎಲ್ಲ ಪಕ್ಷದವ್ರಿಗೆ ಇನ್ವಾಲ್ವ್ ಆದ ತಕ್ಷಣ ಅದು ಕೇವಲ PPP ಅನ್ನಂಗೆ ಆಯಿತು. ಅದು ನೀವು ಇನ್ವೆಸ್ಟ್ ಮಾಡ್ತೀರಿ ಅನ್ನೋ ಕಾರಣಕ್ಕೆ ಆಗಿದೆ ಅಂತ. ಮತ್ತೇನು ಮಾಡಬಾರ್ದ್ರೇನು? ನೀವು ಮಾಡ್ತೀರಿ ಅನ್ನೋ ಕಾರಣಕ್ಕೆ ವಿರೋಧ ಮಾಡ್ತೀರಿ. ಯತ್ನಾಳ್ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂದ್ಕೊಂಡು ಶುರು ಆಯ್ತು ಹೋರಾಟ ಅಂತ. ನಾನು 500 ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡೋದಿಲ್ಲ ಇವತ್ತು ಹೇಳ್ತೀನಿ. ಮುಂದೆ ನೀನು ನಿಂದ್ರಿಸ್ತೀರ ಹೋರಾಟ? ಯತ್ನಾಳ್ ಅವರು ವಿರೋಧ ಮಾಡೋ ಇಲ್ಲ, 500 ಕೋಟಿ ರೂಪಾಯಿ ನಾನು ಇನ್ವೆಸ್ಟ್ಮೆಂಟ್ ಮಾಡೋದಿಲ್ಲ ಅಂತ ವಾಪಸ್ ತಗೋತೀನಿ. ಅವ್ರು ಬಿಡುದೇ ಇಲ್ಲ. ಅವ್ರಿಗೆ ದಿನ ಪಗಾರ ಬರ್ತೈತೆ ನಮ್ಮ ಶಿವಾನಂದ ಪಾಟೀಲ್ದು.